ಹಾ, ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶಿವ್ ಸ್ಟೋರೀಸ್. ವರ್ಷದ ಕೊನೆಯ ದಿನ ಡಿಸೆಂಬರ್ 35ಕ್ಕೆ ನಾವು ಕಾಲಿಟ್ಟಿವಿ. ಸದ್ಯ ಇನ್ನೊಂದು 4-5 ತಾಸಾರ ಏನೈತಿ, ನಾವು ಜನವರಿ 1, 2026 ಹೊಸ ವರ್ಷ ಎಂಟ್ರಿ ಆಗಿವಿ. ಸೊ ಅದಕ್ಕಿಂತ ಮುಂಚೆ 2025 ಒಳಗ ಕ್ರಿಕೆಟ್ ಒಳಗೆ ಯಾವ್ಯಾವ ಮೂವ್ಮೆಂಟ್ಸ್ ಅದು ಕಂಪ್ಲೀಟ್ 2025 ಪೂರಾ ರೌಂಡ್ ಅಪ್ ಹಿಡಿಯುತ್ತೆ ಈ ವಿಡಿಯೋದ. ಅದಕ್ಕೆ ವಿಡಿಯೋನ ಕೊನೆ ನೋಡ್ರಿ, ಹಂಗೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. 2025 ಇಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಇಯರ್ ಅಂತ ಹೇಳ್ಬೇಕು. ಹೆಂಗ್ ಬತ್ತು ಹೆಂಗ್ ಗೊತ್ತು ಅನ್ನೋದು ಯಾರಿಗೂ ಅರ್ಥ ಆಗಲಿಲ್ಲ. ಸೊ ಅದ್ರೊಳಗೆ ಹೆವಿ ಸರ್ಪ್ರೈಸ್ ಅಂತ ಸಿಕ್ಕು. ಒಂದ್ ದೊಡ್ಡ ಕನ್ಸ್ ಅಂತೂ ಈಡೇರ್ತು ನಮ್ಮ ಆರ್ ಸಿ ಬಿ ಫ್ಯಾನ್ಸ್. ನಿಮ್ಗೆ ಗೊತ್ತಿದೆ ಆರ್ ಸಿ ಬಿ ಕಪ್ ಇದ್ದಿದ್ದು. ಸೊ ಅಂತಾವು ಮೂಮೆಂಟ್ಸ್ ಭಾಳ ಅದಾವು, ಒಂದೊಂದಾಗಿ ನೋಡ್ಕೊಂತ ಹೋಗ್ಬರಿ. ಫಸ್ಟ್ ಈ ವರ್ಷದೊಳಗೆ ನಮ್ಗೆ ಇಂಡಿಯನ್ಸ್ ಸ್ಟಾರ್ಟ್ ಆಗಿದ್ದ ಹೆವಿ ಖುಷಿ ಅಂತ ಸ್ಟಾರ್ಟ್ ಆದ ವರ್ಷ ಯಾವ್ದಪ್ಪ ಅಂದ್ರೆ ಅದು ಚಾಂಪಿಯನ್ಸ್ ಟ್ರೋಫಿ. ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದು ನನ್ನ ಪ್ರಕಾರ ಇದು ಮಾರ್ಚ್ ಅನ್ಸುತ್ತೆ. ಇದು ಫೆಬ್ರವರಿ ಮಾರ್ಚ್ ಆಗಿತ್ತು. ಸೊ ಈ ಟೈಮ್ನಾಗ ನಮ್ಮ ಇಂಡಿಯಾ ಫಸ್ಟ್ ಈ 2025 ಫಸ್ಟ್ನೇ ಕಪ್ ಗೆಲ್ತೈತಿ. ಅದು ಚಾಂಪಿಯನ್ಸ್ ಟ್ರೋಫಿ ಒಳಗ ಹೆವಿ ಗಿಟ್ ಕ್ಯಾಟ್ ಖುಷಿ ಅಂತಾರೆ. ಪ್ರತಿಯೊಬ್ಬ ಹೆವಿ ಅಂತ ಹೆವಿ ಖುಷಿ ಆಗಿರ್ತಾರೆ ಅಂತ ನಮ್ಮ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅವರು ವರ್ಲ್ಡ್ ಕಪ್ ಗೆಲ್ಬೇಕಂತ ಚಾಂಪಿಯನ್ಸ್ ಟ್ರೋಫಿ ಗೆಲ್ತಾರೋ ಅದು ಸ್ವಲ್ಪ ಸಮಾಧಾನ ಸಿಗಬೇಕು. ದುಬೈ ಪಿಚ್ ನಮ್ಗೆ ಗೊತ್ತೈತೆ, ನಮ್ಮ ಅಡ್ಡ ಇದ್ದಂಗೆ ದುಬೈ ಪಿಚ್ ಅಂತ. ಸೊ ಅಲ್ಲಿ ಗೆಲ್ತೀವಿ. ನೆಕ್ಸ್ಟ್ ಇನ್ನ ಜೂನ್ 3ಕ್ಕೆ ಬರ್ತೀವಿ ನಾವು ಸೀದಾ. ಎಲ್ಲಿ ಎಲ್ಲ ಮುಗಿದು ನಮಗೆ ಜೂನ್ 3ಕ್ಕೆ ಬರ್ತೀವಿ. ಅಲ್ಲಿ ಏನಾಕತ್ತಾರೆ, IPL ಸ್ಟಾರ್ಟ್ IPL ಚಾಲು ಆಕೈತಿ. IPL ಮುಂದಿಂದ ನಮ್ಮ ಆರ್ ಸಿ ಬಿ ಎಲ್ಲ ಟೀಮ್ ನಾವು ಹೋಮ್ನಾಗ ಸೋತೈತಿ. ಹೋಮ್ನಾಗ ಸೋತಿಂದ ಎಲ್ಲ ನಾವು ಒಟ್ಟು ಕೇಳು ಮ್ಯಾಚ್ ಅವೇದಾಗ ಗೆಲ್ತೀವಿ. ಅವೇದಾಗ ಗೆದ್ದು ಪ್ಲೇ ಆಫ್ಸ್ ಹೊಡಿತೀವಿ, ಕ್ವಾಲಿಫೈರ್ ಹೊಡಿತೀವಿ. ಜೂನ್ 3ಕ್ಕೆ ಬರ್ತೀವಿ. ಜೂನ್ 3ಕ್ಕೆ ಬಂದು ಪಂಜಾಬ್ ಕಿಂಗ್ಸ್ ಅವ್ರ ಮ್ಯಾಚ್ ಇರ್ತೈತಿ. ಸೊ ಅದ್ರೊಳಗ ಕ್ರೇಜಿ ಅಂದ್ರೆ ಕ್ರೇಜಿ ಆಗಿ ಆಡಿ ನಮ್ಮ ಆರ್ ಸಿ ಬಿ ಕಪ್ ಸಿಕ್ಕೈತಿ ಜೂನ್ 3ಕ್ಕೆ. ಇದು ನಮ್ಮ 2025 ಕ್ಯಾಲೆಂಡರ್ 2025 ವರ್ಷದಾಗ ಮರಿಲಾರ ದಿನ ಅಂತ ಹೇಳ್ಬೇಕು. ಜೂನ್ 3 ಕೊನೆವರೆಗೂ ಮರೆಯಲಾರ ಈ ರಾತ್ರಿ ಅಂತ ಹೇಳ್ಬೇಕು. ಸೊ ಅಂತ ಮೂಮೆಂಟ್ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗೆ ಮತ್ತು ಆರ್ ಸಿ ಬಿಗೆ 2025. ನೆಕ್ಸ್ಟ್ ಆದಾಗಿಂದ ಇನ್ನೊಂದು ಮೂಮೆಂಟ್ ಏನಪ್ಪಾ ಅಂದ್ರೆ ಅದು ಯಾವ್ದಪ್ಪ ಅದು ಸಚಿನ್, ಅದು ಯಾವ್ದಪ್ಪ ತೆಂಡೂಲ್ಕರ್ ಆಂಡರ್ಸನ್ ಟ್ರೋಫಿ ಅನ್ಸುತ್ತೆ. ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಇತ್ತ. ಸೊ ಅದ್ರೊಳಗೆ ನಮ್ಮ ಬುಮ್ರಾ ಅದು ಸೀರೀಸ್ ಡ್ರಾ ಮಾಡ್ಕೋತಾರ. ಪೂರಾ ಇನ್ನ ಓದ್ತೆಲ್ಲ ಇಂಡಿಯಾದೆಲ್ಲ ಮುಗೀತು. ಇಂಡಿಯಾದವ್ರು ಏನಂಗೆ ಎಲ್ಲ ಕಾಲ ಸೀರೀಸ್ ಅಂದಾಗ ಒಟ್ಟು ಎಲ್ಲ ಸೀರೀಸ್ ಇಂಗ್ಲೆಂಡ್ದವ್ರು ಹೋಗತ್ತೆ ಅನ್ನೋ ಟೈಮ್ದಾಗ ನಮ್ಮ ಇಂಡಿಯಾದವ್ರು ಆಲ್ ಔಟ್ ಹೋಗಿ ಸೀರೀಸ್ ಡ್ರಾ ಮಾಡ್ಕೋತಾರ. ಇಟ್ ಈಸ್ ಗ್ರೇಟೆಸ್ಟ್ ಎವರ್ ಕಂಬ್ಯಾಕ್ ಅಂತ ಹೇಳ್ಬೇಕು ನಮ್ಮ ಟೀಮ್ ಇಂಡಿಯಾದವ್ರ ಅಂತ ಸೀರೀಸ್ ಒಳಗೆ. ಸೊ ಕ್ರೇಜಿ ಕಂಬ್ಯಾಕ್ ಮಾಡಿ ನಮ್ಮ ಟೀಮ್ ಇಂಡಿಯಾ. ಇವರು ಯಾರಪ್ಪ ಇವರು ಬಾಲರ್, ನನ್ನ ಪ್ರಕಾರ ಇವರು ಹೆಸರು ನೆನಪು ಓಕೆ ಪಾಟ್ಸ್ ಅನ್ಸುತ್ತೆ. ಸೊ ಅವ್ರು ವಿಕೆಟ್ ತೆಗೆದ ಲಾಸ್ಟಿಗೆ ನಮ್ಮ ಬುಮ್ರಾ ಅವ್ರು ವಿಕೆಟ್ ತೆಗೆದ ಸೀರೀಸ್ ಕ್ಲೋಸ್ ಮಾಡ್ತಾರೋ. ಇದು ಸೀರೀಸ್ ಡ್ರಾ ಮಾಡ್ತಾರ ನಮ್ಮ ಇಂಡಿಯಾದವರು. ಅವಾಗ ನೋಡ್ರೆ ಒಂಥರ ಹೆವಿ ಖುಷಿ ಆಗೈತಿ ಸೀರೀಸ್ ನೋಡಿ. ಓಕೆ, ನೆಕ್ಸ್ಟ್ ಇನ್ನೊಂದು ಮೂಮೆಂಟ್ ಏನಪ್ಪಾ ಅಂದ್ರೆ ಅದು ಏಷ್ಯಾ ಕಪ್. ಮಣ್ಣ ನಡೀತಿ ಏಷ್ಯಾ ಕಪ್ ಅಕ್ಟೋಬರ್ದಾಗ. ಇದ್ರೊಳಗ ಫೈನಲ್ದಾಗ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬಂದಿರುತ್ತೆ. ಸೊ ಇಂಡಿಯಾ ಪೂರಾ ಏಷ್ಯಾ ಕಪ್ದಾಗ ಒಂದು ಸೋಲಿಲ್ಲ ಹೋಗಿರುತ್ತೆ. ಫೈನಲ್ದಾಗ ಯಾವುದೇ ಸೋಲಿಲ್ಲಾರ ಆರಾಮ್ ಗೆದ್ದು ಬರುತ್ತೆ. ಅದ್ರೊಳಗೆ ತಿಲಕ್ ವರ್ಮಾ ಅವ್ರು ಆಡಿದಂತ ಇನ್ನಿಂಗ್ಸ್ ಮರಿಲಾಕ ಆಗಲ್ಲ ನಮ್ಗೆ ಏಷ್ಯಾ ಕಪ್ದಾಗ. ವಿರಾಟ್ ಕೊಹ್ಲಿ ಅವ್ರ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೇಕು T20 ಒಳಗೆ ಇವ್ರಂತೂ. ಸೊ ಅಕ್ಕತ್ತಾಗಿ ಆಡಿ ಇಂಡಿಯಾ ಟೀಮಿನ ಏಷ್ಯಾ ಕಪ್ ಒಳಗೆ ಗೆಲ್ಲಿಸ್ಕೊಡ್ತಾರೆ. ಸೊ ಅದೊಂದು ಮರಿಲಾರ ಮೂಮೆಂಟ್ ಅದ್ರೆ. ಇನ್ನೊಂದು ರೋಕೋ ಕಂಬ್ಯಾಕ್ ಆಫ್ಟರ್ ಟೆಸ್ಟ್ ರಿಟೈರ್ಮೆಂಟ್. ನೀವು ಆಸ್ಟ್ರೇಲಿಯಾದಾಗ ನೋಡಿರ್ಬೋದು, 2 ಮ್ಯಾಚ್ ಇಬ್ರು ಲಗುಟ್ ಔಟಕ್ಕಾರ. 3ನೇ ಮ್ಯಾಚ್ ODI ಮ್ಯಾಚ್ ಏನಿರತಿ, ಇಬ್ರು ಒಬ್ರು 70 ಇನ್ನೊಬ್ರು 100 ಸೈಫ್ ಆಡ್ತಾರ. ಸೊ ಒಂಥರ ಕ್ರೇಜಿ ಕಂಬ್ಯಾಕ್ ಅಂತ ಹೇಳ್ಬೇಕು. ಇಬ್ರು ಸಖತ್ತಾಗಿ ಆಡಿದ್ರು ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ. ಇದು ವರ್ಷದ ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೇಕು. ಇನ್ನ ಹಂಗ ತೆಳಗ್ ಬಂದ್ರೆ ಸೌತ್ ಆಫ್ರಿಕಾ ಸೀರೀಸ್ ಒಳಗೆ ನಮ್ ವಿರಾಟ್ ಕೊಹ್ಲಿ ಅವ್ರು ಆಡಿದ್ದು ಅಂತೂ ಮೆಮೊರೇಬಲ್ ಅಂತ ಹೇಳ್ಬೇಕು. ಸಿಕ್ಕಂಗ್ ವಾಂಚಿದ್ರು ಸೌತ್ ಆಫ್ರಿಕಾದವ್ರಿಗೆ ಅಂತಂದ್ರು ವಿರಾಟ್ ರೂಪ ತೋರಿಸಿದ ಅಂತ ಹೇಳ್ಬೇಕು ಸೌತ್ ಆಫ್ರಿಕಾದವ್ರಿಗೆ. ಇನ್ನೊಂದು ನಮ್ ವಿರಾಟ್ ಕೊಹ್ಲಿ ಅವರು ಆಸ್ಟ್ರೇಲಿಯಾ ದೇಶಕ್ಕೆ ಒಂದು ಟ್ಯಾಂಕ್ಸ್ ಹೇಳಿದ್ರಲ್ಲ ಅಂದ್ರೆ ಇನ್ನೊಂದ್ಸಲ ಇಲ್ಲಿ ಬರಂಗಿಲ್ಲ, ಎಲ್ಲರಿಗೂ ಥ್ಯಾಂಕ್ಸ್, ನನಗೆ ಸಪೋರ್ಟ್ ಮಾಡಿದಕ್ಕೆ ಎಲ್ಲ ಟ್ಯಾಂಕ್ಸ್ ಹೇಳ್ತಾರ ಅಂತ ಎಮೋಷನಲ್ ಮೂಮೆಂಟ್ ಅಂತ ಹೇಳ್ಬೇಕು. ಅದಾಗಿಂದ ಇನ್ನೊಂದು ಮೂಮೆಂಟ್ ಯಾವ್ದಪ್ಪ ಅಂದ್ರೆ ಅದು ನಮ್ಮ ವುಮೆನ್ಸ್ ಟೀಮು ವರ್ಲ್ಡ್ ಕಪ್ ಗೆದ್ದಿದ್ದು. ಇದಂದ್ರೆ ಹೆವಿ ಒನ್ ಆಫ್ ದಿ ಆರ್ ಸಿ ಬಿ ಗೆದ್ದಾದ್ಮೇಲೆ ಸೆಕೆಂಡ್ ಬೆಸ್ಟ್ ಮೂಮೆಂಟ್ ಅಂದ್ರೆ ಇದಕ್ಕೆ ನಮ್ಮ ಹೆಣ್ಮಕ್ಳು ಫಸ್ಟ್ನೇ ಟೈಮ್ ವರ್ಲ್ಡ್ ಕಪ್ ಗೆದ್ರು ಇದೇ ವರ್ಷದಾಗ. ಸೊ ಹೆವಿ ಖುಷಿಯಾಗಿದ್ದ ವರ್ಷ ಅಂತ ಹೇಳ್ಬೇಕು. ಇನ್ನೊಂದು ಯಾವ್ದಪ್ಪ ಅಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವ್ರ ಕಂಬ್ಯಾಕ್ ಸೌತ್ ಆಫ್ರಿಕಾದವ್ರ ಮೇಲೆ. ಇನ್ನೊಂದು ಲಾಸ್ಟ್ ಈ ತಿಂಗಳ ಬಂದಿದ್ದ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರು ಡೊಮೆಸ್ಟಿಕ್ ಆಡ್ಲತ್ತಿದ್ದು. ಆಫ್ಟರ್ ದ ವೆರಿ ಲಾಂಗ್ ಟೈಮ್, ಬರೋಬ್ಬರಿ 10-14 ವರ್ಷ ಅನಿಸ್ತತಿ ವಿರಾಟ್ ಕೊಹ್ಲಿ ಅವ್ರು ರೋಹಿತ್ ಶರ್ಮಾ ಅವ್ರು ಹೊಳ್ಳಿ ಡೊಮೆಸ್ಟಿಕ್ ಆಡ್ಲತ್ತಿದ್ದು. ಡೊಮೆಸ್ಟಿಕ್ ಒಳಗೆ ಸಖತ್ ಪರ್ಫಾರ್ಮೆನ್ಸ್ ಕೊಡ್ಲತ್ತವ್ರು. ಸೊ ಅವ್ರಿಗೆ
ಸಖತ್ತಾಗ್ಯಾಡ್ಲತ್ತಾರ. ಹಿಂಗ ನ್ಯೂಜಿಲೆಂಡ್ ಮೇಲೆ ಸಖತ್ತಾಗ್ಯಾಡ್ಲಿ ಮುಂದಿನ ವರ್ಷ ಅಂದ್ರ ಹೊಸ ವರ್ಷ ಇದು ಸತ್ಯ ನಾ ಅನ್ಕೋತೀನಿ. ಸೊ ಇದಾಗೈತಿ ಈ ವರ್ಷ ಫುಲ್ ರೌಂಡ್ ಅಪ್. ಸೊ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಹಂಗ ವಿಡಿಯೋ ಲೈಕ್ ಮಾಡ್ರಿ. ಹಂಗ ಈ ಇಡೀ ವರ್ಷಕ್ಕೆ ಯಾವ ಮೂಮೆಂಟ್ ನಿಮ್ಗೆ ಹೆಚ್ಚಿಗೆ ಇಷ್ಟ ಆಯ್ತು ವಿಡಿಯೋ ಕಾಮೆಂಟ್ ಮಾಡಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ವಿಡಿಯೋ ಲೈಕ್ ಮಾಡಿ, ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.